ಶೇರಿಂಗ್ ವಿಚಾರದ ಕಿತ್ತಾಟದಿಂದ ಗೊಂದಲಗಳ ಗೂಡಾಗಿರುವ ಕೈಪಡೆಯಲ್ಲಿ ಇದೀಗ ಶಾಸಕರ ಒತ್ತಾಯ, ಗುಸುಗುಸು ಸಭೆ, ದೆಹಲಿ ಭೇಟಿ ಸೇರಿದಂತೆ ಹಲವು ವಿಚಾರಗಳು ಸಾಕಷ್ಟು ಕುತೂಹಲ ಪಡೆದುಕೊಳ್ತಿದೆ. ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿತಾರಾ ಅಥವಾ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಪಟ್ಟ ಕಟ್ಟುತ್ತಾ ಅನ್ನೋ ಪ್ರಶ್ನೆಗಳ ನಡುವೆಯೇ ಸಿಎಂ ಬಜೆಟ್ ಮಂಡಿಸಲು ಸಜ್ಜಾಗ್ತಿರೋದು ಹಲವು ಬೆಳವಣಿಗೆಗಳಿಗೆ ಎದುರಾಗೋ ಸಾಧ್ಯತೆ ಇದೆ. ಕೈಪಡೆಯಲ್ಲಿ ತಾರಕಕ್ಕೇರಿದ ಕುರ್ಚಿ ಕದನ. ಬರ್ಡೇ ಮೀಟಿಂಗ್ ಬಗ್ಗೆ ಕ್ಲಾರಿಟಿ ಕೊಟ್ಟ ಬಾಲಕೃಷ್ಣ. ಡಿಕೆ ಬಣದ ಮೇಲೆ ಸಿಎಂ ಹದ್ದಿನ ಕಣ್. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕದನ ರೋಚಕ ಘಟ್ಟವನ್ನ ತಲುಪಿದೆ. ಅಧಿಕಾರದ ಗದ್ದುಗೆ ಹಿಡಿಲಿಕ್ಕೆ ನಾನಾ ನೀನಾ ಅಂತ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಲಾಬಲವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇತ್ತ ಶಾಸಕರು ಕೂಡ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನ ಇಟ್ಟಿರೋದು ಗೊಂದಲಗಳ ನಡುವೆ ಮತ್ತಷ್ಟು ಗೊಂದಲಗಳು ಸೇರ್ಕೊಂಡ್ಬಿಟ್ಟಿದೆ. ಬಜೆಟ್ ಅಥವಾ ಬಜೆಟ್ ಆದ ನಂತರ ರಾಜ್ಯ ಕೈಪಡೆಯಲ್ಲಿ ಸಮಥಿಂಗ್ ಈಸ್ ದೇರ್ ಅನ್ನುವಂತಹ ಮಾತುಗಳು ಕೂಡ ಜೋರಾಗಿ ಕೇಳಿಬರ್ತಾ ಇದೆ. ಆದರೆ ಅದಕ್ಕೂ ಮುನ್ನ ತಾವೇ ದೆಹಲಿ ನಾಯಕರನ್ನ ಭೇಟಿ ಮಾಡಲು ಒಂದಿಷ್ಟು ಶಾಸಕರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಮಾಹಿತಿ ಸದ್ಯಕ್ಕೆ ಕೈಪಡಿಸಾಲಿಯಲ್ಲಿ ಕೇಳಿ ಬರ್ತಾ ಇದೆ. ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಬಣದ ಶಾಸಕರ ಚಲನಾವಲನಗಳ ಬಗ್ಗೆ ಕಣ್ಣಿಡುವಂತೆ ರಾಜ್ಯ ಗುಪ್ತ ಇಲಾಖೆಗೆ ಸೂಚನೆಯನ್ನ ನೀಡಿದ್ದಾರಂತೆ. ಆದಷ್ಟು ಬೇಗ ಕುರ್ಚಿ ಗೊಂದಲ ಬಗೆಹರಿಸಿ, ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಆಪ್ತರಿಂದ ಒತ್ತಡ. ಅಧಿಕಾರ ಹಂಚಿಕೆಯ ಸಂಘರ್ಷದ ನಡುವೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ 35-40 ಶಾಸಕರು ಮಾಗಡಿ ಶಾಸಕ ಬಾಲಕೃಷ್ಣ ಬರ್ತ್ಡೇ ಪಾರ್ಟಿಯಲ್ಲಿ ಹೈ ಪ್ರೊಫೈಲ್ ಮೀಟಿಂಗ್ ಅನ್ನ ನಡೆಸಿದ್ರು. ಇದು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಇದಾದ ನಂತರ ಮೀಟಿಂಗ್ ಬಗ್ಗೆ ಮಾತನಾಡಲು ಸಾಕಷ್ಟು ಅಂತರ ಕಾಪಾಡಿಕೊಂಡಿದ್ದಂತಹ ಶಾಸಕ ಇದೀಗ ಶಾಸಕರ ಗೆಟ್ ಟುಗೆದರ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಬರ್ತ್ಡೇ ಸಲುವಾಗಿ ಸ್ನೇಹಿತರು ಪಾರ್ಟಿ ಕೇಳಿದ್ರು, ಅದಕ್ಕೆ ನಾನು ನೀಡಿದ್ದೆ. ಅಲ್ಲಿ ಎಲ್ಲರೂ ಊಟ ಮಾಡಿದೆವು, ಬೇರೆ ಏನೂ ಚರ್ಚೆ ಮಾಡಿಲ್ಲ. ಈ ಪಾರ್ಟಿಗೆ ಹಲವು ಮಂತ್ರಿಗಳನ್ನ ಆಹ್ವಾನ ಮಾಡಿದ್ದೆ, ಆದ್ರೆ ಅವರು ಕಾರಣಾಂತರಗಳಿಂದ ಬಂದಿಲ್ಲ. ಡಿಕೆ ಶಿವಕುಮಾರ್ ಪರವಾಗಿ ಶಾಸಕ ಸಂಖ್ಯಾಬಲ ಹೆಚ್ಚಾಗುತ್ತಿದೆ ಅನ್ನೋದಕ್ಕಿಂತ ಇದರ ಬಗ್ಗೆ ಸ್ಪಷ್ಟತೆ ನೀಡಿ ಅನ್ನೋದು ನನ್ನ ಮನವಿ. ಇಬ್ಬರೂ ಕೂಡ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆಯೇ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಇರುವ ಗೊಂದಲದ ಬಗ್ಗೆ ಗಮನವನ್ನ ಹರಿಸಿ ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬರಬೇಕು ಅಂತಿದ್ದೇವೆ. ಈ ರೀತಿಯಾಗಿ ಶಾಸಕ ಬಾಲಕೃಷ್ಣ ಬರ್ತ್ಡೇ ಪಾರ್ಟಿಯಲ್ಲಿ ನಡೆದ ಮೀಟಿಂಗ್ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಒಂದು ಹುಟ್ಟುಹಬ್ಬ ಇದೆ, ನಾನು ನಾಳೆ ಇರಲ್ಲ, ನಾಳೆ ಬೆಳಿಗ್ಗೆ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ. ಅದಕ್ಕೆ ಎಲ್ಲರನ್ನೂ ಒಂದು ಲೈಕ್ ಮೈಂಡೆಡ್ಸ್ ನಾವೆಲ್ಲರೂ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಹೇಳಿದ್ರು. ಎಲ್ಲರನ್ನೂ ಕರೆದು ಒಂದು ಗೆಟ್ ಟುಗೆದರ್ ಮಾಡಿದ್ವಿ. ಇವತ್ತಿನ ಸ್ಥಿತಿನಲ್ಲಿ ನಮ್ಮ ಪಾರ್ಟಿ ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿನ ಮುಂದೆ ಸರ್ಕಾರ ಬರೋದು ಕಷ್ಟ. ಏನಾದರೂ ಇದಕ್ಕೊಂದು ಹೈಕಮಾಂಡು ಅಂತಿಮವಾದಂಥ ರೂಪವನ್ನು ಎಳಿಬೇಕು, ಅದನ್ನು ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥ ತೀರ್ಮಾನ ಇದೆ. ನಮ್ಮದು ಸ್ಪಷ್ಟ, ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕು ಅಂತಕ್ಕಂಥದ್ದಲ್ಲ. ಇದಕ್ಕೆ ಹೈಕಮಾಂಡು ಇಂಟರ್ಫಿಯರ್ ಆಗಿ ಅಂತಿಮವಾದಂಥ ತೆರೆ ಎಳಿಬೇಕು ಅನ್ನೋದು. ನೀವು ಯಾರನ್ನ ಮಾಡ್ತೀರಾ ಅದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಇದು ಚರ್ಚೆ ಕರ್ನಾಟಕದಲ್ಲಿ ಆಗ್ತಾ ಇದೆ, ನಾಳೆ ನಮಗೆ ಡ್ಯಾಮೇಜ್ ಆಗ್ತದೆ, ನಾವು ಯಾರು ಕೂಡ ಚುನಾವಣೆಯನ್ನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಇದಕ್ಕೊಂದು ಅಂತಿಮವಾದಂಥ ತೆರೆನೇ ಎಳಿಬೇಕು ಅಂತ ಮನವಿ ಮಾಡ್ತಿದ್ವಿ. ಅಧ್ಯಕ್ಷರು ಬದಲಾಯಿಸ್ತಾರೋ ಇನ್ನೊಬ್ಬರನ್ನ ಬದಲಾಯಿಸ್ತಾರೋ ಅದು ಮುಖ್ಯವಾದ ಪ್ರಶ್ನೆ ಅಲ್ಲ. ಅಂತಿಮವಾದಂಥ ರೂಪ ಕೊಡಿ ಇಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಅಂತ ನಮ್ಮ ಒತ್ತಾಯ ಅಷ್ಟೇ. ಡಿಕೆ ಟೀಮ್ ಮನವಿಗೆ ಐ ಡೋಂಟ್ ಕೇರ್. ಕೈ ವರಿಷ್ಠರ ಮೇಲೆ ಡಿಕೆ ಶಿವಕುಮಾರ್ ಆಪ್ತರ ಮುನಿಸು. ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸಲಿಕ್ಕೆ ಸಕಲ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಅದಕ್ಕೂ ಮುಂಚೆಯೇ ಅತೃಪ್ತ ಕೆಲ ಶಾಸಕರು ದೆಹಲಿಯ ವಿಮಾನವನ್ನ ಏರಿ ವರಿಷ್ಠರನ್ನ ಭೇಟಿ ಮಾಡಿ ನಂತರ ಮಂತ್ರಿಗಿರಿ ಸ್ಥಾನವನ್ನ ನೀಡಿ ಅಂತ ಒತ್ತಾಯವನ್ನ ನೀಡಲು ಸಜ್ಜಾಗಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ಅದು ಬಜೆಟ್ಗೂ ಮುಂಚೆಯೇ ಹೋಗೋಣವಾ ಅಥವಾ ಬಜೆಟ್ ಮುಗಿಸಿ ದೆಹಲಿಗೆ ಮುಖ ಮಾಡೋಣವಾ ಎನ್ನುವಂತಹ ಲೆಕ್ಕಾಚಾರ ಹಾಕ್ತಿದ್ದಾರಂತೆ.
ಒಂದು ಕಡೆ ರಾಜ್ಯದಲ್ಲಿ ಇಷ್ಟೊಂದು ಬೆಳವಣಿಗೆ ಆಗ್ತಾ ಇದ್ರೂ ಕೂಡ ಹೈಕಮಾಂಡ್ ನಾಯಕರು ಮಾತ್ರ ಕ್ಯಾರೆ ಎನ್ನದೆ ಮೌನಕ್ಕೆ ಶರಣಾಗಿದ್ದಾರೆ. ದೆಹಲಿಯ ನಾಯಕರ ಮೌನವೇ ರಾಜ್ಯದಲ್ಲಿ ಇಷ್ಟೊಂದು ಮಾದರಿಯಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಕಾರಣ ಅಂತ ಹೇಳಿ ಕೆಲ ಶಾಸಕರು ನೇರವಾಗಿ ಹೈಕಮಾಂಡ್ ಮೇಲೆ ಮುನಿಸಿಕೊಂಡಿದ್ದಾರೆ. ಇದಕ್ಕೆಲ್ಲ ಆದಷ್ಟು ಬೇಗ ದೆಹಲಿಯ ನಾಯಕರು ಇತಿಶ್ರೀ ಹಾಡ್ಲಿ ಎನ್ನುವುದು ಒತ್ತಾಯದ ಮೇಲೆ ಒತ್ತಾಯ ಮಾಡ್ತಲೇ ಬಂದಿದ್ದಾರೆ. ಜೋಯಲ್ ಐಗೋಡ್, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕದನ ರೋಚಕ ಹಂತಕ್ಕೆ ಬಂದು ನಿಂತಿದೆ. ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್, ಡಿಕೆಶಿ ಅಂಡ್ ಟೀಮ್ ಒಂದು ಕಡೆಯಾದ್ರೆ ಮಂತ್ರಿಗಿರಿಗೆ ಇದೀಗ ಪೈಪೋಟಿ ಶುರುವಾಗ್ತಿರೋದು ಹೈಕಮಾಂಡ್ ನಾಯಕರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಅದಕ್ಕಾಗಿಯೇ ದೆಹಲಿ ವರಿಷ್ಠರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಜೂನ್ವರೆಗೂ ರಾಜ್ಯದ ಕಡೆ ತಲೆ ಹಾಕೋದಿಲ್ಲ ಎಂಬ ಮಾತುಗಳು ಸಹ ಕೇಳಿ ಬರ್ತಿದ್ದು, ಅಲ್ಲಿಯವರೆಗೂ ಆಕಾಂಕ್ಷಿಗಳು ಬೆಂಬಲಿಗರು ಕಾಯ್ತಾರಾ ಎಂಬ ಪ್ರಶ್ನೆ ಉದ್ಭವಿಸಿದೆ.